ಪ್ರಕೃತಿ ವಿಕೋಪ ಅಲ್ಲ, ಇದು ಮ್ಯಾನ್ ಮೇಡ್ ಡಿಸಾಸ್ಟರ್. ಇದು ರಾಜಕಾರಣಿಗಳು, ಬಿಲ್ಡರ್ಗಳು ಮತ್ತು ಭ್ರಷ್ಟ ಮುನ್ಸಿಪಾಲಿಟಿ ಅಧಿಕಾರಿಗಳು ಸೇರಿ ಮಾಡಿರುವಂಥ ವ್ಯವಸ್ಥಿತವಾದಂಥ ಕೊಲೆ ಅಂತ ನಾವು ಇದನ್ನು ನೋಡಬೇಕಾಗುತ್ತೆ. ಕೆರೆಗಳಿಗೆ ರಾತ್ರೋರಾತ್ರಿ ಮಣ್ಣನ್ನು ಸುರಿದು, ಕಸನ ಸುರಿದು, ಅದರ ಮೇಲೆ ಐಷಾರಾಮಿ ವಿಲ್ಲಾಗಳನ್ನು, ಟೆಕ್ ಪಾರ್ಕ್ಗಳನ್ನು ಕಟ್ತಾ ಇದ್ದಾರೆ. ಕಸದ ಲಾರಿಗಳ ಲೆಕ್ಕದಲ್ಲಿ ನಡೆಯುವಂಥ ಹಗರಣ ಎಂಥದ್ದು ಅಂತ ಕೇಳಿದ್ರೆ ನಿಮಗೆ ನಿಜಕ್ಕೂ ಶಾಕ್ ಆಗುತ್ತೆ. ದಿನಕ್ಕೆ 100 ಲಾರಿ ಕಸ ಎತ್ತಿದ್ದಾರೆ ಅಂತ ಬಿಲ್ ಮಾಡ್ತಾರೆ. ಆದರೆ ಗ್ರೌಂಡ್ನಲ್ಲಿ ಓಡಾಡುವಂಥದ್ದು ಬರೀ 20 ಲಾರಿ ಮಾತ್ರ. ನಮ್ಮ ಮಕ್ಕಳಿಗೆ ಆಡೋಕ್ಕೆ ಅಂತ ಮಣ್ಣೇ ಇಲ್ಲ, ಎಲ್ಲವೂ ಕೂಡ ಸಿಮೆಂಟ್ ಹಾಕಿ ಮುಚ್ಚಿಟ್ಟಿದ್ದಾರೆ. ಯಾವ ಬಿಲ್ಡರ್ ರಾಜಕಾಲುವೆಯನ್ನು ಮುಚ್ಚಿದನೋ ಅವನ ಬಿಲ್ಡಿಂಗನ್ನು ಒಡೆದಾಕುವಂತೆ, ಆ ಒಂದು ಲೇಔಟನ್ನು ಕ್ಯಾನ್ಸಲ್ ಮಾಡುವಂತೆ ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕಿ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ದ ಗ್ರೇಟ್ ಇಂಡಿಯನ್ ಸ್ಕ್ಯಾಮ್ಸ್ನ ಒಂದು 4ನೇ ಎಪಿಸೋಡ್, ಕಾಂಕ್ರೀಟ್ ಕಾರ್ಡ್ನಲ್ಲಿ ಮುಳುಗ್ತಿರುವಂಥ ಸಿಟಿಗಳು. ಸ್ನೇಹಿತರೆ, ಮಳೆಗಾಲ ಬಂದರೆ ಸಾಕು ಸಿನಿಮಾಗಳಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಹೀರೋ ಹೀರೋಯಿನ್ ರೊಮ್ಯಾಂಟಿಕ್ಕಾಗಿ ಒಂದು ಹಾಡುಗಳನ್ನು ಹಾಡ್ತಾರೆ. ಬಾಲ್ಕನಿಯಲ್ಲಿ ಕೂತ್ಕೊಂಡು ಕಾಫಿಯನ್ನು ಕುಡಿತಾ ಮಳೆಯನ್ನು ಎಂಜಾಯ್ ಮಾಡ್ತಾರೆ. ಆದರೆ ನಮ್ಮ ರಿಯಲ್ ಲೈಫ್ನಲ್ಲಿ ನಮ್ಮ ಬೆಂಗಳೂರು, ಮುಂಬೈ, ಚೆನ್ನೈ ಅಂತಹ ಮತ್ತು ದೆಹಲಿ ಅಂತಹ ಸಿಟಿಗಳಲ್ಲಿ ಒಂದು ಸಣ್ಣ ಮಳೆ ಬಂದರೆ ಸಾಕು ನಮಗೆ ರೊಮ್ಯಾಂಟಿಕ್ ಫೀಲ್ ಅನ್ನುವಂಥದ್ದು ಬರೋದಿಲ್ಲ. ಬದಲಾಗಿ ಎದೆಯಲ್ಲಿ ನಡುಕ ಅನ್ನುವಂಥದ್ದು ಶುರುವಾಗುತ್ತೆ. ಅಯ್ಯೋ, ಇವತ್ತು ಆಫೀಸಿಂದ ಮನೆಗೆ ವಾಪಸ್ ಹೋಗೋದು ಹೇಗೆ, ಅಂಡರ್ ಪಾಸ್ನಲ್ಲಿ ನೀರೇನಾದರೂ ತುಂಬಿರುತ್ತಾ, ಮತ್ತು ಟ್ರಾಫಿಕ್ನಲ್ಲಿ ಎಷ್ಟು ಗಂಟೆ ಕಾಯಬೇಕಾಗತ್ತೆ, ನಾನು 5 ವರ್ಷದ EMI ಕಟ್ಟಿ ತಗೊಂಡಂತಹ ಬೈಕ್ ಏನಿದೆ, ಕಾರ್ ಏನಿದೆ, ಅದು ಏನಾದರೂ ಯಾವುದಾದ್ರೂ ನೀರಲ್ಲಿ ಮುಳುಗಿ ಹೋಗುತ್ತಾ ಅನ್ನುವಂತಹ ಭಯ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಯುವಕನನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಸ್ಮಾರ್ಟ್ ಸಿಟಿ, IT ಹಬ್, ಸಿಲಿಕಾನ್ ವ್ಯಾಲಿ, ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಹೊರಗಡೆಯಿಂದ ಲಕಲಕ ಅಂತ ಮಿನುಗುವಂತಹ ನಮ್ಮ ದೇಶದ ಟಾಪ್ ಸಿಟಿಗಳ ಅಸಲಿ ಯೋಗ್ಯತೆ, ಅಲ್ಲಿನ ಟೌನ್ ಪ್ಲಾನಿಂಗ್ನ ನೈಜ ಚಿತ್ರಣ ಕೇವಲ ಒಂದೇ 1 ಗಂಟೆಯ ಮಳೆಯಲ್ಲಿ ಕಂಪ್ಲೀಟಾಗಿ ಬೆತ್ತಲಾಗೋಗುತ್ತೆ. ನಮಸ್ಕಾರ, ಇದು ಭಾರತದ ತೆರೆಯ ಹಿಂದಿನ ಅಸಲಿ ಎತ್ತು ಅನ್ನುವಂತಹ ಸೀರೀಸ್. ಇವತ್ತು ನಾವು ಮಾತನಾಡೋಕ್ಕೆ ಹೊರಟಿರುವಂಥದ್ದು ನಮ್ಮ ಬದುಕನ್ನು ಮತ್ತು ನಮ್ಮ ನೆಮ್ಮದಿಯನ್ನು ಕಿತ್ಕೊಳ್ತಿರುವಂಥ ಈ ಒಂದು ಕಾಂಕ್ರೀಟ್ ಕಾರ್ಡ್ಗಳೇನಿದ್ದಾವೆ, ಬಿಲ್ಡರ್ ಮಾಫಿಯಾ ಮತ್ತು ಸತ್ತೋಗ್ತಿರುವಂತಹ ಮುನ್ಸಿಪಾಲಿಟಿಗಳ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಈ ಸಿಸ್ಟಮನ್ನು ಡಿಕೋಡ್ ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇವತ್ತು ನಾವು ಸಿಟಿಗಳಲ್ಲಿ ಬದುಕೋದು ಅಂತಂದರೆ ಅದೊಂದು ದಿನನಿತ್ಯದ ಯುದ್ಧ. ದಿನ ಬೆಳಗಾದರೆ ಸಾಕು ಬೈಕ್ ಅಥವಾ ಕಾರನ್ನು ತಗೊಂಡು ಟ್ರಾಫಿಕ್ನಲ್ಲಿ ತೆವಳುಕೊಂಡು ಆಫೀಸ್ಗೆ ಹೋಗ್ತೀವಿ. ಉದಾಹರಣೆಗೆ ನಮ್ಮ ಬೆಂಗಳೂರಿನ ಯಲಹಂಕದ ಕಡೆ ಒಮ್ಮೆ ಕಣ್ಣನ್ನು ಹಾಯಿಸಿ ನೋಡಿ. ಒಂದು ಕಾಲದಲ್ಲಿ ಕೆರೆಗಳಿಂದ, ಮರಗಳಿಂದ ತಂಪಾಗಿದ್ದಂಥ ಆ ಏರಿಯಾಗಳು ಇವತ್ತೇನಾಗಿದ್ದಾವೆ? ದಿನ ಬೆಳಗಾದರೆ ಬರೀ ಬಿಲ್ಡಿಂಗ್ಗಳು, ಧೂಳು, ಕಾಂಕ್ರೀಟ್ ರಾಶಿ ರಾಶಿ. ಯಲಹಂಕದಿಂದ ಸಿಲ್ಕ್ ಬೋರ್ಡ್ವರೆಗೂ ಮಾನ್ಯತಾ ಟೆಕ್ ಪಾರ್ಕೋ ಅಥವಾ ವೈಟ್ ಫೀಲ್ಡ್ಗೋ ಹೋಗೋದು ಅಂತಂದರೆ ಒಬ್ಬ ಉದ್ಯೋಗ ಮಾಡುವಂಥ ವ್ಯಕ್ತಿಗೆ ಪ್ರತಿದಿನ ಕುರುಕ್ಷೇತ್ರ ಯುದ್ಧ ಮಾಡಿದಾಗೆ ಆಗುತ್ತೆ. ಒಂದು ಗ್ಲೋಬಲ್ ರಿಪೋರ್ಟ್ ಪ್ರಕಾರ ಬೆಂಗಳೂರು ಮತ್ತು ಮುಂಬೈನಂತಹ ನಗರಗಳಲ್ಲಿ ಒಬ್ಬ ಸಾಮಾನ್ಯ ಉದ್ಯೋಗಿ ತನ್ನ ಜೀವನದ ಬರೋಬ್ಬರಿ 7 ರಿಂದ 8 ವರ್ಷಗಳನ್ನು ಕೇವಲ ಟ್ರಾಫಿಕ್ ಸಿಗ್ನಲಲ್ಲಿ, ರಸ್ತೆಯಲ್ಲೇ ಕಳೆದೋಗ್ತಾನಂತೆ. ಯೋಚನೆ ಮಾಡಿ, ನಿಮ್ಮ ಯೌವನದ, ನಿಮ್ಮ ಆಯಸ್ಸಿನ ಅತ್ಯಮೂಲ್ಯವಾದಂಥ 8 ವರ್ಷಗಳು ಕೇವಲ ಕ್ಲಚ್, ಬ್ರೇಕು, ಆಕ್ಸಿಲೇಟರ್ ತುಳಿಯೋದ್ರಲ್ಲೇ, ಆ ಒಂದು ಹೊಗೆಯನ್ನು, ಗಾಡಿಗಳು ಬಿಡ್ತಕ್ಕಂಥ ಹೊಗೆಯನ್ನು ಕುಡಿಯೋದ್ರಲ್ಲೇ ಕರಗೋಗುತ್ತೆ. ಅದಕ್ಕೆ ಕಾರಣ ಏನು? ನಮ್ಮ ದೇಶದಲ್ಲಿ ರಸ್ತೆಗಳನ್ನು ಮನುಷ್ಯರಿಗಾಗಿ, ಪಾದಚಾರಿಗಳು ಫುಟ್ಪಾತರ್ಸ್ಗಾಗಿ ಪ್ಲ್ಯಾನ್ ಮಾಡೋದಿಲ್ಲ. ಕೇವಲ ಕಾರುಗಳಿಗಾಗಿ, VIP ಮಾತ್ರ ಕಟ್ತಾರೆ. 100 ಅಡಿ ಅಗಲದ ರಸ್ತೆ ಇದ್ದರೂ ಕೂಡ ಅದರಲ್ಲಿ ನೀವು ನೆಮ್ಮದಿಯಾಗಿ ನಡೆಯೋಕ್ಕೆ ಒಂದು ಫುಟ್ಪಾತ್ ಅನ್ನುವಂಥದ್ದು ಇರೋದಿಲ್ಲ. ಇದ್ದರೂ ಕೂಡ ಅದರ ಮೇಲೆ ಯಾವುದೋ ಒಂದು ದೇವಸ್ಥಾನದ ಟ್ರಾನ್ಸ್ಫಾರ್ಮರ್ನ ತಗಲಾಕಿರ್ತಾರೆ. ಇಲ್ಲಾಂತಂದರೆ ಅಂಗಡಿಯವನು ಒತ್ತುವರಿ ಮಾಡಿಕೊಂಡು ಆ ಒಂದು ಫುಟ್ಪಾತ್ ಮೇಲೆ ಬಂದಿರ್ತಾನೆ. ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಷ್ಟೊಂದು ವೀಕ್ ಇದೆ ಅಂತಂದರೆ, ಒಂದು ಮೆಟ್ರೋ ಪ್ರಾಜೆಕ್ಟ್ ಮುಗಿಯೋಕ್ಕೆ ನಮ್ಮ ದೇಶದಲ್ಲಿ 15 ವರ್ಷ ಬೇಕು. ಸಿಂಗಪೂರ್, ಜಪಾನ್, ಲಂಡನ್ ಇವುಗಳಲ್ಲಿ ಕೋಟ್ಯಾಧಿಪತಿಗಳು ಅವರು ಕೂಡ ಮೆಟ್ರೋದಲ್ಲಿ, ಬಸ್ನಲ್ಲಿ ಓಡಾಡ್ತಾರೆ. ಯಾಕಂದರೆ ಅವರ ಸಿಸ್ಟಮ್ ಅಷ್ಟು ಪರ್ಫೆಕ್ಟಾಗಿ, ನೀಟಾಗಿ ರೆಡಿ ಮಾಡಿದೆ. ಆದರೆ ನಮ್ಮಲ್ಲಿ ಬಸ್ಸಲ್ಲಿ ಹೋದರೆ ಮಾನ ಹೋಗುತ್ತೆ ಅನ್ನುವಂಥ ಮಿಡ್ಲ್ ಕ್ಲಾಸ್ ಸ್ಟೇಟಸ್ ಅನ್ನುವಂಥದ್ದು, ಆ ಒಂದು ಸಿಂಬಲ್ ಅನ್ನುವಂಥದ್ದು ಒಂದು ಕಡೆ ಆದರೆ, ಆ ಬಸ್ಸುಗಳ ಹರಿದಾಡುವಂಥ ಸ್ಪೀಡು ಮತ್ತು ರಶ್ ನೋಡಿದ್ರೆ ಕಣ್ಣೀರು ಬರುತ್ತೆ. ಇದೇ ಟ್ರಾಫಿಕ್ ಟೆನ್ಷನಲ್ಲಿ, ಆ ಒಂದು ಹಾರ್ನ್ ಸೌಂಡ್ನಲ್ಲಿ BP, ಶುಗರ್, ಹಾರ್ಟ್ ಅಟ್ಯಾಕ್ ಬಂದು ಇವತ್ತು 30 ರಿಂದ 35 ವರ್ಷದ ಎಷ್ಟೋ ಯುವಕರು ಕೂಡ ಸಾವನ್ನು ಅಪ್ತಿದ್ದಾರೆ. ದಿನಕ್ಕೆ 12 ಗಂಟೆ ಲ್ಯಾಪ್ಟಾಪ್ ಮುಂದೆ ಕೂತು ದುಡಿಯುವಂತಹ ವ್ಯಕ್ತಿ ಆಫೀಸ್ ಪಾಲಿಟಿಕ್ಸನ್ನು ತಡೆದುಕೊಂಡು ಮನೆಗೆ ಬಂದು ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ
ಟೈಮ್ ಸ್ಪೆಂಡ್ ಮಾಡೋಣ ಅಂತಂದರೆ ಈ ಟ್ರಾಫಿಕ್ ಜಂಜಾಟವೇ ಅರ್ಧ ಜೀವವನ್ನು ತಿಂದಾಕಿರುತ್ತೆ. ಇದು ಯಾವ ಪುರುಷಾರ್ಥಕ್ಕೆ ನಾವು ಮಾಡ್ಕೊಂಡಿರುವಂಥ ಡೆವಲಪ್ಮೆಂಟು ಅಂತ ನನಗಂತೂ ಅರ್ಥ ಆಗಲ್ಲ. ನಾವು ಸಿಟಿಗಳನ್ನು ಕಟ್ಟಿದ್ದೀವ ಅಥವಾ ನಾವೇ ನಮ್ಮ ಸುತ್ತ ಗ್ಯಾಸ್ ಚೇಂಬರ್ಗಳನ್ನು ಉಸಿರುಗಟ್ಟಿಸುವಂಥ ಒಂದು ವಾತಾವರಣ, ಒಂದು ನರಕವನ್ನು ಕಟ್ಕೊಂಡಿದ್ದೀವ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇನ್ನು ಮಳೆಗಾಲದ ಕತೆಗೆ ಏನಾದರೂ ಬಂದರೆ, ಪ್ರತಿ ವರ್ಷ ಆಗಸ್ಟು ಸೆಪ್ಟೆಂಬರ್ ಬಂತು ಅಂದರೆ ಟಿ ವಿಗಳಲ್ಲಿ ಅದೇ ಹಳೇ ಬ್ರೇಕಿಂಗ್ ನ್ಯೂಸ್ಗಳು. ಬೆಂಗಳೂರು ಜಲಾವೃತ, ಮುಂಬೈ ಸ್ತಬ್ಧ, ಚೆನ್ನೈ ಮುಳುಗಡೆ, ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಕೋಟಿ ಕೋಟಿ ಕೊಟ್ಟು ಇಡೀ ಲೈಫ್ ಟೈಮ್ ಸೇವಿಂಗ್ಸನ್ನು ಹಾಕಿ ಫ್ಲ್ಯಾಟನ್ನು ತಗೊಂಡವರು ಮಳೆ ಬಂದಾಗ ಅದೇ ಲೇಕ್ ಒಳಗೆ, ಅದೇ ಕೆರೆಯ ನೀರೊಳಗೆ ತಮ್ಮ ಅಪಾರ್ಟ್ಮೆಂಟ್ ತೇಲ್ತಾ ಇರೋದನ್ನು ನೋಡಿ ಕಣ್ಣೀರನ್ನು ಹಾಕ್ತಾರೆ. ಮನೆ ಒಳಗಡೆ ನೀರು, ಬೇಸ್ಮೆಂಟ್ನಲ್ಲಿದ್ದಂಥ ನಿಲ್ಲಿಸಿದ್ದಂಥ 50 ಲಕ್ಷ ರೂಪಾಯಿ ಅಥವಾ 60 ಲಕ್ಷ ರೂಪಾಯಿ, ಕೋಟಿ ರೂಪಾಯಿ ಕಾರು, ಬೈಕ್ ಎಲ್ಲವೂ ಸಹ ನೀರು ಪಾಲು. IT ಟೆಕ್ಕಿಗಳು ಇದ್ದಾರಲ್ಲ, ಅವರು ತಮ್ಮ ಲ್ಯಾಪ್ಟಾಪ್ ಹಿಡ್ಕೊಂಡು ಟ್ರ್ಯಾಕ್ಟರ್ನಲ್ಲಿ, JCBಗಳಲ್ಲಿ, ಬೋಟ್ಗಳಲ್ಲಿ ಆಫೀಸ್ಗೆ ಹೋಗುವಂಥ ದೃಶ್ಯಗಳನ್ನು ಇಡೀ ಪ್ರಪಂಚ ನೋಡಿ ನಗುತ್ತೆ. ಆಗ ರಾಜಕಾರಣಿಗಳು ಕೂಡ ಬರ್ತಾರೆ, ಮೈಕ್ ಹಿಡಿದು ಇದು ಪ್ರಕೃತಿ ವಿಕೋಪ, ಕ್ಲೈಮೇಟ್ ಚೇಂಜ್, ನಾವೇನು ಮಾಡೋದಕ್ಕಾಗಲ್ಲ, 100 ವರ್ಷಗಳಲ್ಲಿ ಬರದೇ ಇರುವಂಥ ಮಳೆ ಒಂದೇ ದಿನ ಬಂದುಬಿಟ್ಟಿದೆ ಅಂತ ಕ್ಯಾಮ್ರಾ ಮುಂದೆ ಆಸ್ಕರ್ ಲೆವೆಲ್ಗೆ ಆ್ಯಕ್ಟಿಂಗನ್ನು ಮಾಡ್ತಾರೆ. ಆದರೆ ಸ್ನೇಹಿತರೆ, ಇದು ಪ್ರಕೃತಿ ವಿಕೋಪ ಅಲ್ಲ, ಇದು ಮ್ಯಾನ್ ಮೇಡ್ ಡಿಸಾಸ್ಟರ್. ಇದು ರಾಜಕಾರಣಿಗಳು, ಬಿಲ್ಡರ್ಗಳು ಮತ್ತು ಭ್ರಷ್ಟ ಮುನ್ಸಿಪಾಲ್ಟಿ ಅಧಿಕಾರಿಗಳು ಸೇರಿ ಮಾಡಿರುವಂಥ ವ್ಯವಸ್ಥಿತವಾದಂಥ ಕೊಲೆ ಅಂತಲೇ ನಾವು ಇದನ್ನು ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ, 100 ವರ್ಷಗಳ ಹಿಂದೆ ನಮ್ಮ ರಾಜ ಮಹಾರಾಜರು, ನಾಲ್ವಡಿಯವರು, ಕೆಂಪೇಗೌಡರು, ದೂರದೃಷ್ಟಿ ಇದ್ದಂಥ ಅನೇಕ ಇಂಜಿನಿಯರ್ಗಳು ಸಿಟಿಗಳನ್ನು ಎಷ್ಟು ಸೈಂಟಿಫಿಕ್ಕಾಗಿ ಕಟ್ಟಿದ್ರು ಅಂತಂದರೆ, ಒಂದು ಕೆರೆ ತುಂಬಿದ್ರೆ ಅದರ ನೀರು ರಾಜಕಾಲುವೆ ಮೂಲಕ ಇನ್ನೊಂದು ಕೆರೆಗೆ ಹೋಗ್ತಾ ಇತ್ತು. ಆ ಕೆರೆ ತುಂಬಿದರೆ ಮತ್ತೊಂದು ಕೆರೆಗೆ ಆ ನೀರು ಹರಿಯುವಂತಹ ಒಂದು ಚೈನ್ ಸಿಸ್ಟಮ್ ಇತ್ತು. ಆದರೆ ಇವತ್ತು ರಾಜಕಾಲುವೆಗಳು ಎಲ್ಲಿದ್ದಾವೆ? ಕೆರೆಗಳೆಲ್ಲಿದ್ದಾವೆ? ಕೆರೆಗಳು ಕೂಡ ಕಾಣ್ತಿಲ್ಲ. ರಾಜಕಾಲುವೆಗಳಂತೂ ಈಗ ಮೋರಿಗಳಾಗಿದ್ದಾವೆ, ಸಣ್ಣ ಸಣ್ಣ ಮೋರಿಗಳಾಗಿದ್ದಾವೆ. ಇವತ್ತಿನ ರಿಯಲ್ ಎಸ್ಟೇಟ್ ಮತ್ತು ಬಿಲ್ಡರ್ ಮಾಫಿಯಾ ಏನು ಮಾಡ್ತಾಯಿದೆ ಗೊತ್ತಾ? ಆ ಒಂದು ರಾಜಕಾಲುವೆಯನ್ನು ಮುಚ್ಚಿ ಅದರ ಮೇಲೆ ದೊಡ್ಡದೊಂದು ಶಾಪಿಂಗ್ ಮಾಲನ್ನು ಕಟ್ತಾ ಇದ್ದಾರೆ. ಕೆರೆಗಳಿಗೆ ರಾತ್ರೋರಾತ್ರಿ ಮಣ್ಣನ್ನು ಸುರಿದು, ಕಸನ ಸುರಿದು ಅದರ ಮೇಲೆ ಐಷಾರಾಮಿ ವಿಲ್ಲಾಗಳನ್ನು, ಟೆಕ್ ಪಾರ್ಕ್ಗಳನ್ನು ಕಟ್ತಾ ಇದ್ದಾರೆ. ಸಿಟಿಯ ಭೌಗೋಳಿಕ ನಕ್ಷೆಯನ್ನೇ ಕಂಪ್ಲೀಟಾಗಿ ಹಾಳು ಮಾಡ್ತಾ ಇದ್ದಾರೆ. ಮಳೆ ಬಂದಾಗ ಆ ನೀರು ಎಲ್ಲಿಗೆ ಹೋಗಬೇಕು, ನೀರಿಗೆ ತನ್ನ ಜಾಗ ಯಾವುದು, ತನ್ನ ಹಾದಿ ಯಾವುದು ಅಂತ ಮನುಷ್ಯನಿಗಿಂತ ಚೆನ್ನಾಗಿ ಗೊತ್ತು. ನೀವು ಅದರ ಜಾಗದಲ್ಲಿ, ಕೆರೆಗಳಲ್ಲಿ, ಕೆರೆಯ ಅಂಗಳದಲ್ಲಿ, ರಾಜಕಾಲುವೆಯ ಜಾಗಗಳಲ್ಲಿ ಬಿಲ್ಡಿಂಗನ್ನು ಕಟ್ಟಿದ್ರೆ ಮಳೆ ಬಂದಾಗ ಅದು ವಾಪಸ್ ತನ್ನ ಜಾಗವನ್ನು ಹುಡ್ಕೊಂಡು ನಿಮ್ಮ ಡ್ರಾಯಿಂಗ್ ರೂಮ್ ಏನಿದೆ ಆ ರೂಮ್ ಒಳಗಡೆನೋ ಅಥವಾ ಕಿಚನ್ ಒಳಗಡೆನೋ ನುಗ್ಗುತ್ತೆ. ಈ ದೇಶದ ಡೆವಲಪರ್ಗಳಿಗೆ, ಬಿಲ್ಡರ್ಗಳಿಗೆ ಆ ಒಂದು ಕೆರೆಯನ್ನು ಮತ್ತು ಕೆರೆ ಕಟ್ಟೆಗಳನ್ನು ಒತ್ತುವರಿ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಯಾರು BDA, BBMP ಅಥವಾ ಮುನ್ಸಿಪಾಲ್ಟಿಯಲ್ಲಿ ಕೂತು ಆ ಲೇಔಟ್ ಪ್ಲ್ಯಾನನ್ನು ಅಪ್ರೂವ್ ಮಾಡಿದರು? ಇದು ಓಪನ್ ಸೀಕ್ರೆಟ್ ಆಗಿರುವಂಥದ್ದು. ಇವತ್ತು ನಮ್ಮ ದೇಶದ, ನಮ್ಮ ಸಿಟಿಗಳ ಅತಿ ದೊಡ್ಡ ಬಿಲ್ಡರ್ಗಳು, ರಿಯಲ್ ಎಸ್ಟೇಟ್ ಓನರ್ಗಳು ಯಾರು ಅಂತ ಗೂಗಲ್ ಮಾಡಿ ಅವರೆಲ್ಲರೂ ಸಹ ಯಾರು ಅಂತ ಗೊತ್ತಾಗುತ್ತೆ. ಅದೇ ನಿಮ್ಮ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು. ಇವರೇ ಅವರ ಒಂದು ಬೇನಾಮಿ ಆಸ್ತಿಗಳನ್ನು ಮಾಡಿಟ್ಟಿರುವಂಥದ್ದು. ತಾವು ಮಾಡುವಂಥ ರಿಯಲ್ ಎಸ್ಟೇಟ್ನೊಂದಿಗೆ ತಾವು ಕಟ್ಟುವಂಥ ಅಪಾರ್ಟ್ಮೆಂಟ್ಗಳಿಗೆ ತಾವೇ ವಿಧಾನಸೌಧದಲ್ಲಿ ಕೂತು ಕಾನೂನನ್ನು ಮಾಡ್ತಾರೆ. ತಾವೇ ಅಧಿಕಾರಿಗಳ ಕೈಯಲ್ಲಿ ಪರ್ಮಿಷನನ್ನು ಕೊಡಿಸ್ತಾರೆ. ಪರಿಸರ ಇಲಾಖೆ, ಟೌನ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟು ಮತ್ತು ಎಲ್ಲವೂ ಕೂಡ ಇವ್ರ ಜೇಬ್ನಲ್ಲೇ ಇರುತ್ತೆ. ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಆಗಬೇಕು ಅಂತಂದರೆ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ BBMPಯಲ್ಲಿ ಒಂದು ಲಂಚ ಅನ್ನುವಂಥದ್ದು ಫಿಕ್ಸ್ ಆಗಿದೆ. ಡಿವಿಯೇಷನ್ ಇದ್ದರೂ ಕೂಡ ಪರವಾಗಿಲ್ಲ, ರಸ್ತೆ ಬಿಡದಿದ್ರೂ ಕೂಡ ಪರವಾಗಿಲ್ಲ, ಪಾರ್ಕಿಂಗ್ ಜಾಗ ಇಲ್ದಿದ್ರೂ ಕೂಡ ಪರವಾಗಿಲ್ಲ, ಟೇಬಲ್ ಕೆಳಗಡೆ ಕೋಟಿ ಕೋಟಿ ದುಡ್ಡು ಹೋದರೆ ಒಂದು ರಾತ್ರಿಯಲ್ಲಿ ಕೆರೆ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಅನ್ನುವಂಥದ್ದು ಎದ್ದು ನಿಲ್ಲುತ್ತೆ. ಕಡೆಗೆ ಅದನ್ನು ನಂಬಿ ಬ್ರೋಷರ್ಗಳನ್ನು ನೋಡಿ, ಅವರ ಕಂಪನಿಯ ಬ್ರೋಷರ್ಗಳನ್ನು ನೋಡಿ ಬ್ಯಾಂಕ್ನಲ್ಲಿ 30 ವರ್ಷದ EMI ಲೋನ್ಗಳನ್ನು ಹಾಕಿಸ್ಕೊಂಡು ಕೊಂಡ್ಕೊಳ್ಳುವಂಥ ನನ್ನಂತಹ, ನಿಮ್ಮಂತಹ ಮಿಡಲ್ ಕ್ಲಾಸ್ ಯುವಕರು ಮಾತ್ರ ಮಳೆ ಬಂದಾಗ ಅಕ್ಷರಶಃ ಬೀದಿಗೆ ಬಂದು ಬೀಳ್ತಾರೆ. ಆಗ ಈ ಪರ್ಮಿಷನ್ ಕೊಟ್ಟಂತಹ ಆಫೀಸರ್ ಎಲ್ಲೋ ಆರಾಮಾಗಿ ಮಲಗಿರ್ತಾನೆ. ಇನ್ನು ಸಿಟಿಗಳಲ್ಲಿರುವಂಥ ಗಾರ್ಬೇಜ್ ಅಂದರೆ ಕಸದ ಮಾಫಿಯಾ, ಅದರ ಬಗ್ಗೆ ಏನಾದರೂ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ನಮ್ಮ ಸಿಟಿಗಳಲ್ಲಿ ದಿನಕ್ಕೆ 1000 ಟನ್ ಕಸ ಉತ್ಪತ್ತಿ ಆಗುತ್ತೆ. ಅದನ್ನು ಡಿಸ್ಪೋಸ್ ಮಾಡೋಕ್ಕೆ BBMP ಅಥವಾ ಲೋಕಲ್ ಮುನ್ಸಿಪಾಲ್ಟಿಯಿಂದ ವರ್ಷಕ್ಕೆ 100 ಕೋಟಿ ರೂಪಾಯಿ ಟೆಂಡರ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಅದರ ರಿಯಾಲಿಟಿ ಅನ್ನುವಂಥದ್ದು ಏನು ಅಂತ ನೋಡಿದ್ರೆ, ಈ ಕಸವನ್ನು ಸೈಂಟಿಫಿಕ್ಕಾಗಿ
ಡಿಸ್ಪೋಸ್ ಮಾಡಲ್ಲ, ರೀಸೈಕಲ್ ಮಾಡಲ್ಲ. ಬದಲಾಗಿ ಕಾಂಟ್ರಾಕ್ಟರ್ಗಳು ಅದನ್ನು ತಗೊಂಡೋಗಿ ಯಾವುದೋ ಒಂದು ಹಳ್ಳಿಯ ಹೊರಗಡೆ ಇರ್ತಕ್ಕಂಥ ಹಳ್ಳಿ ಪಕ್ಕದಲ್ಲಿ ಖಾಲಿ ಇರುವಂಥ ಜಾಗಗಳಲ್ಲಿ ಅಲ್ಲಿ ತಗೊಂಡೋಗಿ ಎಸೆದು ಬರ್ತಾರೆ. ಕಸದ ಲಾರಿಗಳ ಲೆಕ್ಕದಲ್ಲಿ ನಡೆಯುವಂಥ ಹಗರಣ ಎಂಥದ್ದು ಅಂತ ಕೇಳಿದ್ರೆ ನಿಮಗೆ ನಿಜಕ್ಕೂ ಶಾಕ್ ಆಗುತ್ತೆ. ದಿನಕ್ಕೆ 100 ಲಾರಿ ಕಸ ಎತ್ತಿದ್ದಾರೆ ಅಂತ ಬಿಲ್ ಮಾಡ್ತಾರೆ. ಆದರೆ ಗ್ರೌಂಡ್ನಲ್ಲಿ ಓಡಾಡುವಂಥದ್ದು ಬರೀ 20 ಲಾರಿ ಮಾತ್ರ. ಇನ್ನೂ ಏನೋ ಪೋಸ್ಟ್ ವರ್ಕರ್ಸ್ ಅಂತ ಅಂದರೆ ಏನೋ ಕೆಲಸಕ್ಕೆ ಬರದ, ಅಸ್ತಿತ್ವದಲ್ಲೇ ಇಲ್ಲದಂತಹ ಸಾವಿರಾರು ಪೌರ ಕಾರ್ಮಿಕರ ಹೆಸರಿನಲ್ಲಿ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಕಾರ್ಪೊರೇಟರ್ಗಳು ಮತ್ತು ಕಾಂಟ್ರಾಕ್ಟರ್ಗಳು ಸಂಬಳವನ್ನು ಎತ್ತಾ ಇರ್ತಾರೆ. ನಾವೆಲ್ಲ ಸ್ವಚ್ಛ ಭಾರತ ಅಂತ GST ಜೊತೆ ಸೆಸ್ಸನ್ನು ಕಟ್ತೀವಿ. ನಾಯಕರು ಪೊರಕೆಯನ್ನು ಹಿಡಿದು ಫೋಟೋಗೆ ಪೋಸನ್ನು ಕೊಡ್ತಾರೆ. ಆದರೆ ನಮ್ಮ ಸಿಟಿಯ ಒಂದು ಕಸದ ರಾಶಿ, ಆ ಡಂಪಿಂಗ್ ಯಾರ್ಡ್, ನಮ್ಮ ಬೆಟ್ಟ ಮಾತ್ರ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಈ ತ್ಯಾಜ್ಯದಿಂದ, ಈ ಕಸದಿಂದಲೇ ಇವತ್ತು ನಮ್ಮ ಏರಿಯಾಗಳಲ್ಲಿ ಡೆಂಗ್ಯೂ, ಮಲೇರಿಯಾ, ಕಾಲರಾದಂತಹ ಕಾಯಿಲೆಗಳು ಬಂದು ಆಸ್ಪತ್ರೆಗಳ ಬಿಲ್ ಕಟ್ಟೋಕ್ಕಾಗದೆ ಎಷ್ಟೋ ಜನ ಸಾಯ್ತಾ ಇರುವಂಥದ್ದು. ಆಸ್ಪತ್ರೆ ಮಾಫಿಯಾ ಕೂಡ ಈ ಕಸದ ಮಾಫಿಯಾ ಜೊತೆ, ಬಿಲ್ಡರ್ ಮಾಫಿಯಾ ಜೊತೆ ಇಂಡೈರೆಕ್ಟಾಗಿ ಲಿಂಕ್ ಆಗಿರೋ ಥರ ಕಾಣುತ್ತೆ. ಯಾಕಂದರೆ ನೀವು ಕಾಯಿಲೆ ಬಿದ್ದು ಆಸ್ಪತ್ರೆಗೆ ಹೋದಷ್ಟು ಈ ಮೆಡಿಕಲ್ ಕಾರ್ಪೊರೇಟ್ಗಳಿಗೇ ಲಾಭ ಅನ್ನುವಂಥದ್ದು. ಒಂದಕ್ಕೊಂದು ಲಿಂಕ್ ಆಗಿರುವಂಥ ದೊಡ್ಡದಾದಂಥ ಚಕ್ರವ್ಯೂಹ ಇದು. ಇನ್ನು ಸಿಟಿಗಳಲ್ಲಿ ಪಾರ್ಕ್ಗಳು, ಆಟದ ಮೈದಾನಗಳು ಎಲ್ಲಿದ್ದಾವೆ ಅಂತ ಒಂದು ಸಾರಿ ಚೆಕ್ ಮಾಡಿ ನೋಡಿ. ನಮ್ಮ ಮಕ್ಕಳಿಗೆ ಆಡೋಕ್ಕೆ ಅಂತ ಮಣ್ಣೇ ಇಲ್ಲ, ಎಲ್ಲವೂ ಕೂಡ ಸಿಮೆಂಟ್ ಹಾಕಿ ಮುಚ್ಚಿಟ್ಟಿದ್ದಾರೆ. ಪಾರ್ಕ್ ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನುವಂಥದ್ದು ಇದ್ದಾವೆ. ಗಾಳಿಯಲ್ಲಿ ಪೊಲ್ಯೂಷನ್ ಎಷ್ಟಿದೆ ಅಂತಂದರೆ, ದೆಹಲಿಯಂತಹ ಸಿಟಿಯಲ್ಲೂ ಕೂಡ ನವಂಬರ್, ಡಿಸೆಂಬರ್ ಅಂತ ಬಂದರೆ ಸಾಕು, ಮಕ್ಕಳಿಗೆ, ವಯಸ್ಸಾದವರಿಗೆ ಉಸಿರಾಡೋಕ್ಕೆ ಆಗಲ್ಲ. ಗಾಳಿಯೇ ವಿಷವಾಗಿ ಬದಲಾಗಿ ನಿಂತಿರುತ್ತೆ. ನಾವು ಕುಡಿಯುವಂಥ ನೀರು ಕಲುಷಿತವಾಗಿದೆ ಇವತ್ತಿನ ಮಟ್ಟಿಗೆ ನೋಡೋದಾದರೆ. ಒಂದು ವಾಟರ್ ಟ್ಯಾಂಕರ್ ಮಾಫಿಯಾ ಮತ್ತು ನಮ್ಮ ಸಿಟಿಯನ್ನು, ನಮ್ಮ ಅಪಾರ್ಟ್ಮೆಂಟ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸರ್ಕಾರಿ ನೀರು ಕೊಡಲ್ಲ, ಬೋರ್ವೆಲ್ನಲ್ಲಿ ನೀರಿಲ್ಲ, ಆದರೆ ಟ್ಯಾಂಕರ್ನವ್ರಿಗೆ ಮಾತ್ರ ಎಲ್ಲಿಂದಲೂ ನೀರು ಅನ್ನುವಂಥ ಸಿಕ್ಬಿಡುತ್ತೆ. ಒಂದು ಟ್ಯಾಂಕರ್ ನೀರಿಗೆ 2,000 ರಿಂದ 3,000 ರೂಪಾಯಿ ಕೊಟ್ಟು ಕೊಳಚೆ ನೀರನ್ನು ನಾವು ಕುಡಿಯುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಸ್ನೇಹಿತರೆ, ಇವೆಲ್ಲ ಆಗ್ತಿರೋದಕ್ಕೆ ಬರೀ ರಾಜಕಾರಣಿಗಳು ಅಥವಾ ಕಾಂಟ್ರಾಕ್ಟರ್ಗಳು ಮತ್ತು ಬಿಲ್ಡರ್ಗಳು ಮಾತ್ರ ಕಾರಣನ? ಖಂಡಿತವಾಗಲೂ ಇಲ್ಲ. ಇದಕ್ಕೆ ಅತಿ ದೊಡ್ಡ ಕಾರಣ ನಾವೇನೆ, ನಮ್ಮ ಈ ಒಂದು ಸುಶಿಕ್ಷಿತ ಸಮಾಜ. ನಾವು ಒಂದು 10,000 ರೂಪಾಯಿಯ ಒಂದು ಮೊಬೈಲನ್ನು ತಗೋಬೇಕು ಅಂದರೆ 10 ಯೂಟ್ಯೂಬ್ ರಿವ್ಯೂಗಳನ್ನು ನೋಡಿ ಪರ್ಚೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. 10 ಆನ್ಲೈನ್ ಸೈಟ್ಗಳಿಗೆ ಹೋಗಿ ಕಂಪೇರನ್ನು ಮಾಡ್ತೀವಿ, ಫ್ರೆಂಡ್ಸ್ ಹತ್ರ ವಿಚಾರಿಸ್ತೀವಿ. ಆದರೆ ನಮ್ಮ ಲೈಫ್ ಟೈಮ್ ಸೇವಿಂಗ್ಸನ್ನು ಹಾಕಿ 1 ಕೋಟಿ, 1.5 ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತೊಗೋಬೇಕು ಅಂತಂದರೆ ಆ ಜಾಗ ಮೊದಲು ಏನಾಗಿತ್ತು ಅಂತ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಅದಕ್ಕೆ ಎರೆ ಜಾಗನ, ರಾಜಕಾಲುವೆ ಒತ್ತುವರಿ ಆಗಿದೆಯಾ, ಲ್ಯಾಂಡ್ ಕನ್ವರ್ಷನ್ ಆಗಿದೆಯಾ, ಅದಕ್ಕೆ ಒರಿಜಿನಲ್ ಖಾತೆ ಅನ್ನುವಂಥದ್ದು ಇದೆಯಾ, ಖಾತೆ ಇದ್ದರೆ ಯಾವ ಖಾತೆ ಇದೆ ಅಂತ ವೆರಿಫೈಯನ್ನು ಮಾಡಲ್ಲ. ಬಿಲ್ಡರ್ ಹಾಕಿರುವಂಥ ಆ ಬಣ್ಣದ ಬ್ರೋಷರನ್ನು ನೋಡಿ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, AC, ಜಿಮ್ ಅಂತ ಎಲ್ಲ ನೋಡಿ ಕಣ್ಣು ಮುಚ್ಚಿಕೊಂಡು ಫ್ಲಾಟನ್ನು ಬುಕ್ ಮಾಡ್ತೀವಿ. ನಮಗೆ ಕಾಮನ್ ಸೆನ್ಸ್ ಇಲ್ಲದೆ ಇದ್ದಾಗ, ಕನಿಷ್ಠ ಜವಾಬ್ದಾರಿ ಇಲ್ಲದೆ ಇದ್ದಾಗ ಈ ಕಳ್ಳರು ನಮ್ಮನ್ನು ಸುಲಿಗೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಜೊತೆಗೆ ನಮ್ಮ ವೋಟಿಂಗ್ ಸಿಸ್ಟಮ್, ನಮ್ಮ ನಗರವನ್ನು ಆಳುವಂಥ, ನಮ್ಮ ಸಿಟಿಯ ಇನ್ಫ್ರಾಸ್ಟ್ರಕ್ಚರ್ ಡಿಸೈಡ್ ಮಾಡುವಂಥ ಕಾರ್ಪೊರೇಟರ್ ಎಲೆಕ್ಷನ್ಸ್, ಆ ಒಂದು ಎಲೆಕ್ಷನ್ಸ್ ಬಂದರೆ ನಮ್ಮ ಟಾಪ್ ಸಿಟಿಗಳಲ್ಲಿ ಕೇವಲ 40% ರಿಂದ 45% ಜನ ಮಾತ್ರ ವೋಟನ್ನು ಹಾಕ್ತಾರೆ. ಆ ಒಂದು IT ಕಂಪನಿಗಳಲ್ಲಿ ಕೂತು ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಡೆಮಾಕ್ರಸಿ ಬಗ್ಗೆ ಉದ್ದುದ್ದ ಲೆಕ್ಚರ್ ಕೊಡುವಂತಹ ಇಂಟೆಲೆಕ್ಚುವಲ್ಸ್ ಎಲೆಕ್ಷನ್ ದಿನ ಮಾತ್ರ ರಜೆ ಸಿಕ್ತು ಅಂತ ಲಾಂಗ್ ಡ್ರೈವ್ ಹೊರಟೋಗ್ತಾರೆ, ವೀಕೆಂಡ್ ಟ್ರಿಪ್ಪನ್ನು ಮಾಡ್ತಾರೆ, ಇಲ್ವಾ ಬಿರಿಯಾನಿ ತಿಂದುಕೊಂಡು ಮನೇಲಿ ಆರಾಮಾಗಿ ನಿದ್ದೆಯನ್ನು ಮಾಡ್ತಾರೆ. ಹಾಗಾದರೆ ವೋಟ್ ಹಾಕುವಂಥವ್ರು ಯಾರು? ಅದೇ ಬಿಲ್ಡರ್ಗಳು ಕೊಟ್ಟಂಥ 500 ರೂಪಾಯಿ ಬಿರಿಯಾನಿ ಪಟ್ನ ತಗೊಂಡವರು. ಕಡೆಗೆ ಗೆದ್ದು ಬರುವಂಥ ಆ ಕಾರ್ಪೊರೇಟರ್ ಬಿಲ್ಡರ್ಗಳ ಪರ ಕೆಲಸ ಮಾಡ್ತಾನೋ ಅಥವಾ ಕಾಂಟ್ರಾಕ್ಟರ್ಗಳ ಪರ ಕೆಲಸ ಮಾಡ್ತಾನೋ ಅಥವಾ ಟ್ವಿಟರ್ನಲ್ಲಿ ಕೂತು ಬೊಬ್ಬೆ ಹೊಡೆಯುವಂಥ ವೋಟ್ ಹಾಕದಂತಹ ನಿಮ್ಮ ಪರವಾಗಿ ಕೆಲಸ ಮಾಡ್ತಾನೋ ಯೋಚನೆ ಮಾಡಿ. ಸಿಟಿಗಳು ಅಂತಂದರೆ ಕೇವಲ ದೊಡ್ಡ ಗ್ಲಾಸ್ ಬಿಲ್ಡಿಂಗ್ಗಳು, ಪಬ್ಗಳು, ಮಲ್ಟಿಪ್ಲೆಕ್ಸ್ಗಳು, ಮಾಲ್ಗಳು, ಫ್ಲೈಓವರ್ಗಳು ಮಾತ್ರ ಅಲ್ಲ. ಸಿಟಿ ಅಂದರೆ ಅಲ್ಲಿನ ಗಾಳಿ, ಅಲ್ಲಿನ ನೀರು, ಅಲ್ಲಿನ ಪಾರ್ಕ್ಗಳು, ಅಲ್ಲಿನ ಮನುಷ್ಯರು. ಇದು ಸಿಟಿ ಅಂತಂದರೆ. ಮರಗಳನ್ನು ಕಡಿದು, ಕೆರೆಗಳನ್ನು ಮುಚ್ಚಿ, ಬೆಟ್ಟಗಳನ್ನು ಅಗೆದು ನಾವು ಕಟ್ತಿರುವಂಥ ಈ ಒಂದು ಕಾಂಕ್ರೀಟ್ ಕಾಡುಗಳಲ್ಲಿ ಮುಂದಿನ ಜನ್ರೇಷನ್ಗೆ ಉಸಿರಾಡೋದಕ್ಕೆ ಆಕ್ಸಿಜನ್ ಕೂಡ ಇರಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಕುಡಿಯೋದಕ್ಕೆ ಒಂದು ಹನಿ ಶುದ್ಧವಾದಂಥ ನೀರು ಕೂಡ ಇರಲ್ಲ. ಶುದ್ಧವಾದ ನೀರು ಈಗಲೇ ಇಲ್ಲ ಬಿಡಿ. ಹಾಗಾದರೆ ಪರಿಹಾರ ಏನು ಮಾಡ್ಬೋದು ನಾವು? ಡಿಮ್ಯಾಂಡ್ ಅಕೌಂಟಬಿಲಿಟಿ ಮೊದಲನೇ ಪಾಯಿಂಟ್. ಮಳೆ ಬಂದಾಗ ಬರೀ ಫ್ಲಡ್ ಮೀಮ್ಸ್ ಶೇರ್ ಮಾಡಿಕೊಂಡು ನಗುವಂಥದ್ದು, ಸ್ಟೇಟಸ್ ಹಾಕುವಂಥದ್ದನ್ನು ಬಿಡಿ. ಯಾವ ಬಿಲ್ಡರ್ ರಾಜಕಾಲುವೆಯನ್ನು ಮುಚ್ಚಿದನೋ ಅವನ ಬಿಲ್ಡಿಂಗನ್ನು ಒಡೆದಾಕುವಂತೆ, ಆ ಒಂದು ಲೇಔಟನ್ನು ಕ್ಯಾನ್ಸಲ್ ಮಾಡುವಂತೆ ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕಿ, ಅವನಿಗೆ ಪರ್ಮಿಷನ್ ಕೊಟ್ಟಂತಹ ಭ್ರಷ್ಟ ಅಧಿಕಾರಿಯನ್ನು ಜೈಲಿಗೆ ಕಳಿಸುವಂತೆ RTI ಅಪ್ಲಿಕೇಶನ್ಗಳನ್ನು ಹಾಕಿ, RTI ಫೈಲ್ ಮಾಡಿ.
ಈ ಕೆಲಸಗಳನ್ನು ಮಾಡಿ. ಮತ್ತು ಸಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ನಾವು ಪ್ರತಿಯೊಬ್ಬರೂ ಸಹ ಕಾರ್ ತೊಗೊಂಡು ಒಬ್ಬನೇ ಆಫೀಸ್ಗೆ ಬರೋದು ಒಂದು ರೀತಿಯ ಸ್ಟೇಟಸ್ ಸಿಂಬಲ್ ಅಲ್ಲ, ಅದೊಂದು ಮೂರ್ಖತನ. ಕಾರ್ ಪೋಲಿಂಗನ್ನು ರೂಢಿಸ್ಕೊಳ್ಳಿ, ಮೆಟ್ರೋ ಬಸ್ಸನ್ನು ಬಳಸಿ, ಸರ್ಕಾರಕ್ಕೆ ಇನ್ನಷ್ಟು ಮೆಟ್ರೋ ಲೈನ್ಸ್ಗಳು ಮತ್ತು AC ಬಸ್ ಫ್ಲೀಟ್ ಹೆಚ್ಚು ಮಾಡೋದಕ್ಕೆ ಒಂದು ಡಿಮ್ಯಾಂಡನ್ನು ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೆಲಸಗಳನ್ನು ಮಾಡಿ. ಲೋಕಲ್ ಎಲೆಕ್ಷನ್ಗಳು ತುಂಬ ಇಂಪಾರ್ಟೆಂಟ್ ವಿಷಯ. ಲೋಕಲ್ ಎಲೆಕ್ಷನ್ಗಳಲ್ಲಿ ಭಾಗವಹಿಸಿ. ಬರೀ MP MLA ಎಲೆಕ್ಷನ್ಗಳು ಮಾತ್ರ ಅಲ್ಲ, ವಾರ್ಡ್ ಕಮಿಟಿ ಮೀಟಿಂಗ್ಗಳಿಗೆ ಹೋಗಿ ನಿಮ್ಮ ಒಂದು ಏರಿಯಾದಲ್ಲಿ ರಸ್ತೆ ಯಾಕೆ ಹಾಳಾಗಿದೆ, ಕಸ ಯಾಕೆ ಎತ್ತಿಲ್ಲ, ಆ ಒಂದು ಪಾರ್ಕ್ ಫಂಡ್ ಎಲ್ಲಿ ಹೋಯಿತು, ಪಾರ್ಕ್ ಮೇಂಟೆನೆನ್ಸು ಹೇಗೆ ನಡೀತಿದೆ ಅಂತ ನಿಮ್ಮ ಲೋಕಲ್ ಕಾರ್ಪೊರೇಟರ್ಗಳನ್ನು ಪ್ರಶ್ನೆ ಮಾಡೋದನ್ನು ರೂಢಿಸ್ಕೊಳ್ಳಿ. ನಿಮ್ಮ ಸಿಟಿ ಅಂತಂದರೆ ಅದು ನಿಮ್ಮ ಮನೆ ಇದ್ದಾಗೇ. ಮನೆಯೊಳಗೆ ಕಳ್ಳರು ನುಗ್ಗಿದ್ದಾರೆ, ಯಾರೋ ಬಂದು ಆಸ್ತಿ ಕಳಿಸಿದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀರ ನೀವು? ಇಲ್ಲ ತಾನೇ? ಹಾಗಾದರೆ ಅಂದರೆ ನಮ್ಮ ಸಿಟಿಯನ್ನು, ನಮ್ಮ ಕೆರೆ ಕಟ್ಟೆಗಳನ್ನು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ಈ ಒಂದು ಬಿಲ್ಡರ್ಗಳು ಮತ್ತು ಭ್ರಷ್ಟರು ಆಡಗಲೇ ನುಂಗುತ್ತಿರುವಾಗ ನಾವ್ಯಾಕೆ ಸುಮ್ಮನೆ ಇರಬೇಕು? ಈ ವಿಡಿಯೋ ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ಗೂ ಸಹ ತಲುಪಲಿ. ಪ್ರತಿಯೊಬ್ಬರು ಸಹ ಪ್ರಶ್ನೆ ಮಾಡುವಂಥ ಒಂದು ಮನೋಸ್ಥಿತಿಯನ್ನು, ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಟ್ರಾಫಿಕ್ನಲ್ಲಿ ದಿನನಿತ್ಯ ನರಳುತ್ತಿರುವಂಥ, ಮಳೆ ಬಂದ ಸಾಕು ಪ್ರವಾಹದಲ್ಲಿ ಕಾರು ಮನೆ ಕಳೆದುಕೊಂಡಂಥ ಪ್ರತಿಯೊಬ್ಬನಿಗೂ ಸಹ ಈ ಸಿಸ್ಟಮ್ ಅನ್ನುವಂಥದ್ದು ಅರ್ಥ ಆಗಬೇಕು. ವಿಡಿಯೋ ಶೇರ್ ಮಾಡಿ, ಜಾಗೃತಿಯನ್ನು ಮೂಡಿಸಿ. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಜೀವನ ಮತ್ತು ನಿಮ್ಮ ಜೀವದ ಜೊತೆ, ಆರೋಗ್ಯದ ಜೊತೆ ಆಟ ಆಡ್ತಿರುವಂಥ ಹೆಲ್ತ್ ಕೇರ್ ಮ್ಯಾಫಿಯಾ ಬಗ್ಗೆ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ಸುಲಿಗೆಯ ಬಗ್ಗೆ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡೋಣ. ಟಿಲ್ ದೆನ್ ಕೀಪ್ ಕ್ವಶನಿಂಗ್, ಕೀಪ್ ಫೈಟಿಂಗ್ ದ ಸಿಸ್ಟಮ್. ಜೈ ಭೀಮ್, ಜೈ ಹಿಂದ್.